ಹಾಯ್, ವೆಲ್ಕಮ್ ಟು ಡೇ 9 ಆಫ್ ಫೈನಾನ್ಷಿಯಲ್ ಫ್ರೀಡಮ್ ಇನ್ ಎ ಸಿಂಪಲ್ ವೇ. ಲೈಫಲ್ಲಿ ಪ್ರಾಬ್ಲಮ್ ಅಂತೂ ವಾರ್ನಿಂಗ್ ಕೊಟ್ಕೊಂಡು ಬರಲ್ಲ. ಜಾಬ್ ಹೋಗ್ಬೋದು, ಮೆಡಿಕಲ್ ಎಮರ್ಜೆನ್ಸಿ ಬರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಬರ್ಬೋದು. ಅವಾಗ ಬಿಗ್ಗೆಸ್ಟ್ ಇಶ್ಯೂ ಏನಂದ್ರೆ ಮನಿ. ಅದಕ್ಕೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಹೇಳೋದು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿ ಅಂತ. ಈ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು? ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗೆ ಅಂತಾನೆ ರಿಸರ್ವ್ ಮಾಡಿಟ್ಟಿರೋ ಅಮೌಂಟ್ ಇದು. ಇದು ಶಾಪಿಂಗ್ಗೆ ಅಲ್ಲ, ಟ್ರಿಪ್ಗೆ ಅಲ್ಲ, ಅಥವಾ ನ್ಯೂ ಫೋನ್ ತಗೋಬೇಕು ಅಂದ್ರೆ ಅದಕ್ಕೂ ಅಲ್ಲ. ರಿಯಲ್ ಎಮರ್ಜೆನ್ಸಿ ಯಾವಾಗ ಬರುತ್ತೋ ಅವಾಗ ಯೂಸ್ ಆಗುವಂತ ಅಮೌಂಟ್ ಇದು. ಮಿನಿಮಮ್ 3 to 6 months ಅಷ್ಟು ಎಮರ್ಜೆನ್ಸಿ ಫಂಡ್ ಸೇವ್ ಮಾಡಬೇಕು. ಅಸ್ಯೂಮ್ ನಿಮ್ ಮಂತ್ಲಿ ಎಕ್ಸ್ಪೆನ್ಸಸ್ 40,000 rupees ಇರುತ್ತೆ. ಸೊ ಆಲ್ಮೋಸ್ಟ್ 1.2 lakhs to 2.4 lakhs ಎಮರ್ಜೆನ್ಸಿ ಫಂಡ್ಸ್ ಇರಬೇಕು. ಇದನ್ನ ಬ್ಯಾಂಕ್ ಅಲ್ಲಿ ಸೇಫ್ ಪ್ಲೇಸ್ ಅಲ್ಲಿ ಇಡ್ಬೋದು. ಬಿಕಾಸ್ ವೆನ್ ಎಮರ್ಜೆನ್ಸಿ ಕಮ್ಸ್, ಯು ಡೋಂಟ್ ಪ್ಯಾನಿಕ್, ಯು ಡೋಂಟ್ ಬಾರೋ ಫ್ರಮ್ ಎನಿವನ್ ಎಲ್ಸ್, ಯು ಆರ್ ಸ್ಟೇಯಿಂಗ್ ಇನ್ ಯುವರ್ ಕಂಟ್ರೋಲ್. ಇನ್ವೆಸ್ಟ್ಮೆಂಟ್ ನಿಮ್ಗೆ ವೆಲ್ತ್ ಬಿಲ್ಡ್ ಮಾಡ್ತಾ ಇದ್ರೆ, ಎಮರ್ಜೆನ್ಸಿ ಫಂಡ್ ನಿಮ್ನ ಸ್ಟ್ರೆಸ್ ಮತ್ತೆ ಪ್ರೆಷರ್ ಇಂದ ಕಡಿಮೆ ಮಾಡ್ತಾ ಇರುತ್ತೆ. ಸೊ ರಿಮೆಂಬರ್ ಒನ್ ಥಿಂಗ್, ಪ್ರಿಪರೇಷನ್ ಟುಡೇ ಸೇವ್ಸ್ ಪ್ಯಾನಿಕ್ ಟುಮಾರೋ.